ನಮಸ್ತೆ ಫ್ರೆಂಡ್ಸ್, ಕಲಾವತಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ರಿ, ನಾವು ದಪ್ಪನ ರವದ ಉಪ್ಪಿಟ್ಟು ಅಂತಾರಲ್ಲ, ಇದು ಕೇಸರಿ ರವೆ ಅಂತಾರಲ್ಲ, ನೀವೆಲ್ಲರೂ ನೋಡಿರ್ತೀರಿ ಮತ್ತು ಟ್ರೈನು ಮಾಡಿರ್ತೀರಿ. ಮತ್ತು ಭಾಳ ಜನರು ಅಂತಿರ್ತಾರೆ ಇದಕ್ಕೆ ನೀರು ಭಾಳ ಕಡಿಮೆ ಆಗ್ಬಿಡ್ತವೆ ರೀ, ಮತ್ತು ಚೆಂದಾಗಿ ಕುದಿದಿಲ್ಲ. ಉಪ್ಪಿಟ್ಟು ಯಾವ ರೀತಿ ಮಾಡೋದು ತಂದು ಕೇಳ್ತಿರ್ತಾರೆ. ಅದ್ರ ಸಲುವಾಗಿ ನಾನು ಈ ಉಪ್ಪಿಟ್ಟು ಮಾಡೋದು ಹೆಂಗತ್ತದು ತೋರಿಸಿ ನೋಡ್ರಿ. ಇವಾಗ ಪೂರ್ತಿ ದಪ್ಪನ ರವೆ ತೊಗೊಂಡಿನಿ ನೋಡ್ರಿ. ನಾನು 1 kg ಅಷ್ಟು ದಪ್ಪನ ರವೆ ತೊಗೊಂಡಿನಿ. ಅದಕ್ಕೆ ಮೇನಾಗಿ ನಾವು ಪ್ರೋಟೀನ್ ಸಿಗ್ತದೆ ಮೆಂತ್ಯ ಪಲ್ಯ ಹಾಕಿ ಮಾಡ್ಲತ್ತೀನಿ ನೋಡ್ರಿ. ಟಿಪ್ಸ್ ಕೊಟ್ಟಿನಿ ನೋಡ್ರಿ. ಇದ್ರೊಳಗೆ ಮೆಂತ್ಯ ಪಲ್ಯ ಹಾಕಿ ಮಾಡೋದಂದ್ರೆ ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕೆ ಭಾಳ ಸೂಪರ್ ಆಗ್ತದೆ ನೋಡ್ರಿ. ಈ ಥರ ಸೂಪರಾಗಿ ಒಂದು ಸಲ ಟ್ರೈ ಮಾಡಿ ನೋಡ್ರಿ. ಹಸಿ ಕರಿಬೇವು ಸೊಪ್ಪು, ಸ್ವಲ್ಪ ಬೆಲ್ಲನ ತೊಗೊಂಡಿನಿ ನೋಡ್ರಿ. ಇವಾಗ 4-5 ಮೆಣಸಿನ್ಕಾಯಿ ಕಟ್ ಮಾಡಿ ತೊಗೊಂಡಿನಿ. ಸ್ವಲ್ಪ ಇದಕ್ಕೆ ಮೆಂತ್ಯ ಪಲ್ಯ ತೊಗೊಂಡು ನೋಡ್ರಿ. 1 ಕಪ್ನಟ್ಟು ಹುಂಚಿನ ಹಣ್ಣು ಮತ್ತು 2 ಟೊಮಾಟೊ ಮತ್ತು 4 ಇದಿಷ್ಟು ಪದಾರ್ಥ ಹತ್ತದ ನೋಡ್ರಿ. ಇವಾಗ ದಪ್ಪನ ತಳೆಯೋರಂಥ ಪಾತ್ರೆ ತೊಗೊಂಡಿನಿ. ಎಣ್ಣೆ ಹಾಕೊಂಡಿ ನೋಡ್ರಿ. ಅದಕ್ಕೆ ಎಣ್ಣೆ ಕಾಯ್ದ ನಂತರ ಮತ್ತು ಕರಿಬೇವು ಸೊಪ್ಪನ್ನ ಹಾಕೊಂದಿನಿ. ಹಸಿ ಕರಿಬೇವು ಸೊಪ್ಪು, ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಸಾಸಿವೆ, ಮತ್ತು ಇದಕ್ಕೆ ನಾವೇನು ತೊಗೊಂಡೆಲ್ಲ ಮೆಣಸಿನ್ಕಾಯಿ ಹಾಕೊಳ್ತೀನಿ ನೋಡ್ರಿ. ಇವಾಗ ಇದಕ್ಕೆ ಬೇಕಂದ್ರೆ ನೀವು ಮತ್ತು ಉದ್ದಿನ ಬೇಳೆನೂ ಹಾಕೋಬೋದು. ಉದ್ದಿನ ಬೇಳೆ ಹಾಕೋದಂತೂ ಭಾಳ ಟೇಸ್ಟ್ ಆಕ್ಕದ. ಇಲ್ಲಿ ನಾನು ಮೆಂತ್ಯ ಪಲ್ಯ ಹಾಕತ್ತಿಲ್ಲ, ಅದರ ಸಲುವಾಗಿ ನಾನು ಉದ್ದಿನ ಬೇಳೆನ ಹಾಕೊಂಡಿಲ್ಲ ನೋಡ್ರಿ. ಇವಾಗ ನಾವು ಈರುಳ್ಳಿನ ಕಟ್ ಮಾಡಿ ತೊಗೊಂಡಿವಲ್ಲ, ಈರುಳ್ಳಿ ಮತ್ತು ಟೊಮೊಟೊ ಹಣ್ಣನ್ನು ಇದಕ್ಕೆ ಒಗ್ಗರಣೆಗೆ ಹಾಕೊಳ್ಳತ್ತೀನಿ ನೋಡ್ರಿ. ನಾನು ಇದು ಸ್ವಲ್ಪ ಕಲರ್ ಬ್ರೌನ್ ಆಗುತ್ತೆ, ನಾನು ಸ್ವಲ್ಪ ಈ ಥರ ಚೇಂಜ್ ಆಗುತ್ತೆ. ನಾನು ಇದು ಒಗ್ಗರಣೆ ರೆಡಿ ಮಾಡ್ಕೋಬೇಕಾಗತ್ತೆ ರೀ. ನಿಮಗಂತೂ ಕಾಮನ್ನಾಗಿ ಉಪ್ಪಿಟ್ಟು ಯಾವ ರೀತಿ ಮಾಡೋದು ತಂದು ನಿಮಗೆಲ್ಲರಿಗೂ ಗೊತ್ತೇ ಇರ್ತದೆ. ನಾನು ಸ್ವಲ್ಪ ಏನಪ್ಪ ಅಂದ್ರೆ ದಪ್ಪನ ರವದ ಉಪ್ಪಿಟ್ಟು ಭಾಳ ಜನರಿಗೆ ಸ್ವಲ್ಪ ಇದು ಆಗ್ತಿರ್ತದೆ. ಸಣ್ಣ ರವದ ಉಪ್ಪಿಟ್ಟು ಕೆಲವೊಬ್ಬರಿಗೆ ಮಾಡೋಕೆ ಭಾಳ ತೊಂದರೆ ಅನ್ನಿಸ್ತಿರ್ತದೆ. ಅದಕ್ಕೆ ಮಾಡೇ ತೋರಿಸಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕೊಂಡೆ ನೋಡ್ರಿ. ಇವಾಗ ನಾವು ಏನೇನು ತೊಗೊಂಡಿದ್ದೆಲ್ಲ ಅದೆಲ್ಲ ಹಾಕ್ಕೊಂಡು ಮತ್ತು ಈಗ ಮೆಂತ್ಯ ಪಲ್ಯನ ಇದಕ್ಕೆ ಹಾಕೊಳತ್ತೀನಿ ನೋಡ್ರಿ. ಮೆಂತ್ಯ ಪಲ್ಯ ಹಾಕೋದಂದ್ರೆ ಭಾಳ ಒಂದು ಹೆಲ್ತಿಗೆ ಒಳ್ಳೆಯದು. ಮತ್ತು ಮಕ್ಕಳು ಇಷ್ಟಪಡ್ತಿರ್ಲಿಲ್ಲ ಮೆಂತ್ಯ ಪಲ್ಯ. ಈ ರೀತಿ ಹಾಕಿ ಮಾಡಿಬಿಡ್ರಿ, ಅವ್ರಿಗೆ ಗೊತ್ತೂ ಆಗಂಗಿಲ್ಲ ಮೆಂತ್ಯ ಪಲ್ಯ ಹಾಕಿ ಮಾಡಿರತ್ತಂದು. ಇವಾಗ ನೋಡ್ರಿ ಕಲರ್ ಎಲ್ಲ ಚೇಂಜ್ ಆಗುತ್ತಾನ. ಅರಿಶಿನ ಪೌಡ್ರನ್ನೆಲ್ಲ ಲಾಸ್ಟಿಗೆ ಹಾಕೋತೀನಿ ನೋಡ್ರಿ. ಮತ್ತು ಅರಿಶಿನ ಪೌಡ್ರ್ ಬ್ಯಾಡ ಅಂದ್ರೂ ನೀವು ಸ್ಕಿಪ್ ಮಾಡ್ಬೋದು. ಇವಾಗ ಶೇಂಗಾನ ಹಾಕೊಳ್ತೀನಿ ನೋಡ್ರಿ. ಶೇಂಗಾ ಇಷ್ಟ ಇದ್ರೆ ಹಾಕೋಬೋದು, ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಇದಕ್ಕೆ ಮತ್ತು ಪುಟಾಣಿನ ಹಾಕೊಳ್ತೀನಿ ನೋಡ್ರಿ. ಪುಟಾಣಿ ಹಾಕೋದಂತ್ರ ಭಾಳ ಟೇಸ್ಟ್ ಬರ್ತದೆ ಅನ್ನೋ ಸಲುವಾಗಿ ನಾನು ಪುಟಾಣಿ ಹಾಕಿನಿ ನೋಡ್ರಿ. ನಾನು ನೀವು ಬೇಕಂದ್ರೆ ಕಡಲೆಬೇಳೆನೂ ಹಾಕೋಬೋದು. ಒಗ್ಗರಣೆ ಒಳಗೆ ಕಡಲೆಬೇಳೆನೂ ಬೇಕಂದ್ರೆ ಹಾಕೋಬೋದು. ಇವಾಗ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗುತ್ತೆ. ನಾನು ಚಂದಾಗಿ ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಇದು. ಇವಾಗ ಮತ್ತು ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದ್ರೆ, ಸ್ವಲ್ಪ ಇದು ಕಲರ್ ಚೇಂಜ್ ಆಗಿಂದ ನಾನು ಅರಿಶಿನ ಪೌಡ್ರನ್ನ ಇವಾಗ ಹಾಕ್ಕೊಳ್ತೀನಿ ನೋಡ್ರಿ. ಯಾಕಂದ್ರೆ ಈಗ ಹಾಕೋದಂತ ಅದು ಟೇಸ್ಟೇ ಡಿಫ್ರೆಂಟ್ ಇರುತ್ತೆ ರೀ, ಮತ್ತು ಕಲರ್ನೂ ಭಾಳ ಮಸ್ತಾಗಿ ಬರ್ತದೆ. ಅದ್ರ ಸಲುವಾಗಿ ನಾನು 1 ಸ್ಪೂನಟ್ಟು ಅಥವಾ ಅರ್ಧ ಸ್ಪೂನಟ್ಟು ಹಾಕೋರಿ. ಮತ್ತು ಉಪ್ಪಿಟ್ಟು ಎಷ್ಟು ಮಾಡತ್ತೀರಿ ನೀವು ನೋಡಿಕೊಂಡು ಹಾಕಬೇಕಾಗತ್ತೆ ರೀ. ಮತ್ತು ನಾನು ಇಲ್ಲಿ 1 kg ಅಷ್ಟು ಉಪ್ಪಿಟ್ಟನ್ನ ಮಾಡ್ಕೊಳ್ತೀನಿ ನೋಡ್ರಿ. ನಿಮಗೆ ಫ್ಯಾಮಿಲಿ ಮೆಂಬರ್ಸ್ ಉಪ್ಪಿಟ್ಟು ಒಗ್ಗರಣೆ ರೆಡಿ ಆಗೈತೆ ನೋಡ್ರಿ. ಇದಕ್ಕೆ 1 ಅಥವಾ 1.5 ಲೀಟ್ರ್ ಅಷ್ಟು ನಾನು ನೀರನ್ನು ಹಾಕೊಂಡೆ ನೋಡ್ರಿ. ಯಾಕಂದರೆ ಇವಾಗ ನಾವು ದಪ್ಪನ ರವದು ಉಪ್ಪಿಟ್ಟು ಮಾಡ್ಕೊಳ್ತೀವಲ್ಲ, ಜಾಸ್ತಿ ನೀರು ಹಾಕೊಂಡೆ ನೋಡ್ರಿ. ಇವಾಗ ನೀವು ರವೆ ಏನು ತೊಗೊಂಡಿರ್ತಿಲ್ಲ, ಅಳತೆ ಮಾಡಿ ತೊಗೊಳ್ಳೋದಾದ್ರೆ ನೀವೇನು ತೊಗೊಂಡಿರ್ತಿಲ್ಲ ರವೆ, ಆ ಒಂದು ಕಪ್ಲೆ 1 3-4 ಕಪ್ಪಷ್ಟು ನೀರು ಹಾಕೋಬೇಕಾಗತ್ತೆ ರೀ. ಅಂದ್ರೆ ಕಪ್ ಅಳತೆ ಒಳಗೆ ಹೇಳ್ತೀನಿ ನಾನು. ನೀವು ಬೇಕಂದ್ರೆ ನೀವು ದೊಡ್ಡ ಒಂದು ಪಾತ್ರೆ ಒಳಗೆ ಅಳತೆ ಮಾಡ್ಕೋಬೋದು. ಯಾಕಂದ್ರೆ ಇದು ಉಪ್ಪಿಟ್ಟು ರವೆ ಭಾಳ ದಪ್ಪ ಇರ್ತದಲ್ಲ, ಅದರ ಸಲುವಾಗಿ ನಾನು ನೀರು ಇದಕ್ಕೆ ಹೆಚ್ಚಾದರೂ ಏನಾಗಂಗಿಲ್ಲ ರೀ. ಸಣ್ಣ ರವದ ಗಪ್ಲೆ ಏನು ಇದು ಗಂಟಾಗ್ತದ ಮತ್ತು ನೀರು ಕಮ್ಮಿ ಬೀಳ್ತದೆ ಏನಿಲ್ಲ. ನೀರು ಜಾಸ್ತಿ ಹಾಕೋದ್ರೆ ನಡೀತದೆ. ನೀವು ಅತಿಯಾಗಿ ನೀರು ಹಾಕಿದ್ರೆ ಏನು ತೊಂದರೆ ಆಗಂಗಿಲ್ಲ. ಮತ್ತು ಕಳ ಕುದಿಸಿ ಚೇಂಜ್ ಮಾಡ್ಕೋಬೋದು. ನೀರು ಸ್ವಲ್ಪ ಕುದಿ ಬಂದ ನಂತರ ನಾನು ಇಲ್ಲಿ ರವಾನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನೋಡ್ರಿ. ಇವಾಗ ಭಾಳ ಮೀಡಿಯಮ್ ಫ್ಲೇದಾಗ ಗ್ಯಾಸ್ ಇಟ್ಟು ನಾನು ಸ್ವಲ್ಪ ಒಂದು 10 ನಿಮಿಷ ಅಥವಾ 8 ನಿಮಿಷದ ಕಾಲನೂ ಇದು ಕುದಿಸ್ಕೊಂಡು ಬಂದೆ ನೋಡ್ರಿ. ಇವಾಗ ನಿಮ್ದು ಏನರ ಕೆಲಸ ಐತಂದ್ರೆ ಈ ಥರ ಕುದಿಲಕ್ಕಿಟ್ಟು ಹೋಗ್ಬಿಡ್ಬೋದು ರೀ. ಆರಾಮಾಗಿ ತಾನೇ ಕುದ್ದಿರ್ತದೆ ನೋಡ್ರಿ. ಅದು ನೋಡ್ರಿ ಎಷ್ಟು ಮಸ್ತ್ ಬಂದೈತೆ ತಂದು. ನೀವು ಬಿಸಿಬೇಳೆ ಬಾತು ಮತ್ತು ರೈಸು ಎಲ್ಲ ಮಾಡ್ತಿರಲ್ಲ, ಆ ರೀತಿ ಸ್ಟ್ರಕ್ಚರ್ ಮತ್ತು ಕಲರು ಮತ್ತು ಟೇಸ್ಟ್ ಅಂತೂ ಅದೇ ರೀತಿ ಬಂದಿರ್ತದೆ ನೋಡ್ರಿ. ಟ್ರೈ ಮಾಡಿರಿ ಒಂದ್ಸಲ. ಈ ವಿಧಾನದಾಗ ನಾ ಹೇಳಿದಂಥ ಒಂದು ವಿಧಾನದಾಗ ಟ್ರೈ ಮಾಡಿರಿ. ಯಾವ ರೀತಿ ಬಂದದಂದು ಕಮೆಂಟ್ ಮೂಲಕ ತಿಳಿಸ್ತಿರಲ್ವ, ತಿಳಿಸ್ತಿರೋ ಭರವಸೆ ನನಗೈತಿ. ಟ್ರೈ ಮಾಡಿರಿ ಮತ್ತು ಕಮೆಂಟ್ ಮೂಲಕ ತಿಳಿಸ್ರಿ.
ಇದು ನೋಡ್ರಿ ಯಾವ ಅನ್ನೋದಕ್ಕಿಂತನೂ ಕಮ್ಮಿ ಇಲ್ಲ. ಪಾಣೆ ಕೊಟ್ಟ ಅನ್ನ ಮತ್ತು ಒಗ್ಗರಣೆ ಅನ್ನ, ಪಲಾವ್ ಗಿಲಾವ್ ಎಲ್ಲ ಮಾಡ್ತೀವಲ್ಲ ಅದಕ್ಕಿಂತ ಭಾಳ ಭಾರಿ ಆಕ್ಕದ. ಒಂದ್ಸಲ ಈ ವಿಧಾನದಾಗ ಟ್ರೈ ಮಾಡ್ರಿ ನೀವು, ಭಾಳ ಮಸ್ತಾಗಿರ್ತದೆ ನೋಡ್ರಿ. ಮತ್ತು ಬೆಳಗ್ಗೆ ಇದು ಬ್ರೇಕ್ಫಾಸ್ಟಿಗಾದ್ರೂ ಮಾಡ್ಕೊಬೋದು, ನೈಟ ಊಟದ ಸಲುವಾಗಿ ಇದು ಬೇಕಾದರೂ ಮಾಡ್ಕೊಬೋದು ಊಟದ ಟೈಮ್ಗೆ. ಅಂದ್ರೆ ಇದೊಂಥರ ಚೇಂಜಸ್ ಅನ್ನಿಸ್ತದೆ ನಿಮಗೆ ಮನೆ ಒಳಗೆ ಅಡುಗೆ ಮಾಡುವಂಥ ಟೈಮ್ದಾಗ ಚೇಂಜಸ್ ಅನ್ನಿಸ್ತದೆ. ಭಾಳ ಸುಲಭವಾಗಿ ಭಾಳ ಮಸ್ತಾಗಿರ್ತದೆ ನೋಡ್ರಿ. ಟ್ರೈ ಮಾಡಿರಿ. ಮತ್ತು ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಹೊಸ ರೆಸಿಪಿ ಒಂದಿಗೆ. ನಾಳೆ ಬರ್ತೀನಿ.